ಏನು ನೀವು ಇಲ್ಲಿ ಅಂಗನವಾಡಿ ಸೆಂಟರ್ ಮುಚ್ಚಾಕ್ರಿ, ಅಂಗನವಾಡಿ ಸೆಂಟರ್ಗಳಲ್ಲಿ ಮುಚ್ಚಾಕಿ. ಏನು ಪೌಡ್ರ್ ಕೊಟ್ಟಿಲ್ವ ಅಂತಲ್ಲ, ಮಿಲ್ಕ್ ಪೌಡ್ರ್ 2 ತಿಂಗಳು 3 ತಿಂಗಳು ಬರೀ ಅವ್ರು ನಿಮ್ಗೆ ಇನ್ನೆಂಟು ಕೊಡ್ತಾರೆ, ನೀವು ಇನ್ನೆಂಟು ಕೊಡೋದು ಅಂದ್ರೆ ಯು ಡೋಂಟ್ ಬಾದರ್ ಎನಿಥಿಂಗ್. ಏನಕ್ಕೆ ಹೆಸರುಗಳು ಅಂಗನವಾಡಿ ಮತ್ತೆ ಎಲ್ಲ ಇಟ್ಕೊಂಡಿದ್ರೆ ಕ್ಲೋಸ್ ಮಾಡಿ. ವುಮನ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಮುಚ್ಚಾಕ್ಬಿಡ್ರಿ, ಏನಕ್ಕೆ ಬೇಕು? ಹಲೋ, ಕೇಳ್ತಾ ಇದ್ದೀನಿ, ನೀವು ಆನ್ಸರ್ ಮಾಡ್ತಾ ಇಲ್ವಲ್ಲ. ಪ್ರೆಗ್ನೆಂಟ್ ವುಮನ್ 2 ತಿಂಗಳು 3 ತಿಂಗಳು ಏನು ಕೊಡ್ತಾರೆ, ಏನಕ್ಕೆ ಇಟ್ಕೊಂಡಿದ್ದೀರಿ ನೀವು? ತಿಂಗಳು ಕೊಡ್ತೀವಿ ಅಂತ ಇಲ್ಲಿ ಒಂದು ಸ್ಟಾಕ್ ಇಲ್ಲ, ಬೀಗ ಹಾಕೊಂಡು ಹೋಗ್ತಾರೆ ನಿಮ್ಮ ಅಂಗನವಾಡಿಗಳಲ್ಲಿ. ನಿಮ್ಮ ಇವ್ರು ಬರ್ತಾರೆ, SR ಕಳಿಸಿದೀವಿ ಅಂತಾರೆ, ಬೀಗ ಊಟಗಳು ಮಕ್ಕಳಿಗೆ ಊಟ ಕೊಡಲ್ವಾ ಡೈಲಿ? ಯಾವುದು ಇಲ್ಲಪ್ಪ, ಟೇಕ್ ಹೋಮ್ ಇಲ್ಲ, ಇದು ಯಾವ ಹೋಮ್ ಇಲ್ಲ ಇಲ್ಲಿ. ಎಲ್ಲಿ ಅಟೆಂಡ್ ಮಾಡ್ತೀವಿ? ನಿಮ್ಮ DD ಇಲ್ಲ ಇದ್ದಾರೆ, ಏನು ಮಾಡ್ಬೇಕು ಹೇಳಿ ಇಂಥವ್ರಿಗೆಲ್ಲ? ನಾವು ಇದು ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬಂದು ಲೋಕಾಯುಕ್ತ ಬರಬೇಕು, ಅದು ನೀವು ಮಾಡೋದಿಲ್ಲ. ಮಾಡ್ತೀವಿ ತೋರ್ತೀವಿ ಅಂತೀರಾ. ನಿಮಗೆ ನೋ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ವ್ಯಾಪ್ತಿಯಿಂದ ಅರ್ಥ ಏನ್ರಿ? ಯು ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಒಂದು ತಿಂಗಳು ಸ್ಕೇರ್ಸಿಟಿ ಆಗಬಾರ್ದು. ನೀವು ಬಂದಾಗ ನಿಮ್ಮ ಡಿ ಡಿ ಮತ್ತೆ ನಿಮ್ಮ ಇವರು ಯಾರು, ನೀವು CDP ಬಂದಾಗ ನಾವು ಕೊಡ್ತೀವಿ ಅಂದ್ರೆ ಬಂದಾಗ ಕೊಡಕ್ಕೆ ನೀವೇ ಹಾಕಿರ್ಬೇಕು ಅಧಿಕಾರಿಗಳು. ಎಲ್ಲ ಸಮಸ್ಯೆ ಇದೆ ರೀ. ಅಕ್ಕಿಯಲ್ಲಿ ಹುಳ ಬಿದ್ದಿದೆ, ಕೇಳೋ ಗತಿ ಇಲ್ಲ. ಅಲ್ಲಿ ಟೀಚರ್ಸ್ 8 ಜನ 10 ಜನ ಅಂತ ಹೇಳ್ತಾರೆ, ಮಕ್ಕಳು ಒಂದೇ ಒಂದು ಮಗು ಇಲ್ಲ, ಇಲ್ಲಿ ಟೀಚರು ಇಲ್ಲ. ಒಂದು ಮಗು ಇದೆ, 8 ಜನ ಅಂತ ಹೇಳಿದ್ರೆ ಒಂದು ಮಗು ಇದೆ. ದೇವರೇ ಕಾಪಾಡಬೇಕು ಇದನ್ನ, ಅಂಗನವಾಡಿ ಸೆಂಟರ್ಗಳನ್ನ. ನೋಡಿ ಮಿಸ್ಟರ್ DD ಅವರೇ, ನೀವು ಸರಿಯಾಗಿ ಮಾನಿಟರ್ ಮಾಡ್ತಾ ಇಲ್ಲ. ನಿಮ್ಮ CDPಗಳು ನಿಮ್ಮ ಇವ್ರನ್ನ ಡಿಸ್ಟ್ರಿಕ್ಟ್ ಇವ್ರನ್ನ ಮಾನಿಟರ್ ಮಾಡ್ತಾ ಇಲ್ಲ. ಅವರು ಕೆಳಗಡೆ ಮಾನಿಟರ್ ಅಂದ್ರೆ ಅವ್ರ ಪಾಡ್ಗೆ ಅವ್ರು ಆರಾಮಾಗಿ ಎಲ್ಲರೂ ನೆಮ್ಮದಿ ಆಗಿದ್ದಾರೆ. ಗೌರ್ಮೆಂಟ್ ದುಡ್ಡು ಹೋಗ್ತಾ ಇದೆ, ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಎವ್ರಿ ಮಂತ್. ಬಟ್ ನೀವೆಲ್ಲ ಆರಾಮಿದ್ದೀರ, ಯಾರಿಗೂ ಅಲ್ಲಿ ಬೆನಿಫಿಟ್ ಹೋಗ್ತಾ ಇಲ್ಲ. ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ, ಸುಮಾರು ರಿಜಿಸ್ಟರ್ ಮಾಡ್ತೀನಿ. ಅದು ಉಪವಾಸ ಬಂದು ಸಾಧ್ಯ ನಾವು ಇವಾಗ ಸಪ್ಲೈ ಮಾಡಲ್ಲಪ್ಪ. ಇನ್ನೊಂದು 3 ತಿಂಗಳು ಉಪವಾಸ ಮಾಡ್ತೀರ ಮಕ್ಕಳನ್ನ. ನೀವೇನು ಅಧಿಕಾರ ಹೇಳಿದ್ರಿ? ನೀನೇ DDನ ಏನಾಗಿದೆ? ನಿಮ್ಮ ಮೇಲೆ ಕೆಳಗಡೆ ಅವ್ರ ಡಿಸ್ಟ್ರಿಕ್ಟ್ ಆಫೀಸರ್, ಯು ಡೋಂಟ್ ಕಂಟ್ರೋಲ್ ಎನಿಬಡಿ. ನೀನು DD ಇಲ್ಲಿ ನಮ್ಗೆ ಎಷ್ಟು ತಿಂಗಳು ಬರ್ತಾ ಇಲ್ಲ, ಏನಾಗಿದೆಲ್ಲ ಕೊಡು, ಡೀಟೇಲ್ ಕೊಡು. ನಿಮ್ಮ ಮಕ್ಕಳಿಗೆ ಊಟ ಬಳಸ್ತೀರಾ? ಹಾಲು ಪೌಡರ್ 2 ತಿಂಗಳಿಂದಿಲ್ಲ ಅಂದ್ರೆ ಮಕ್ಕಳು ಹಂಗೆ ಬಳಸ್ತೀರಾ? ಗರ್ಭಿಣಿಯರಿಗೂ ಯಾರಿಗೂ ಇಲ್ಲ, ಸಾಯಿಲ್ಲ ಅವರು. ಅಲ್ಲ, ಗರ್ಭಿಣಿಯರು ಬಂದಾಗ ಕೊಡ್ತೀರ, ಅರ್ಥ ಏನು? ಅಲ್ಲ, ಬಂದಾಗ ಕೊಡ್ತೀವಿ, ಅರ್ಥ ಏನು? ನೀನ್ ಏನಾಕಿದೀಯಾ? ಬಂದಾಗ ಕೊಡಕ್ಕೆ ಅದು ಕಾಯ್ತಾ ಇರ್ತಾವ ಹೊರಗಡೆ. ಗರ್ಭಿಣಿ ಮಗು ಕಾಯ್ತಾ ಇರ್ತಾ ಇದ್ದೀನಿ ಬಂದಾಗ ಕೊಡಕ್ಕೆ. ಸಪ್ಲೈ ನಮ್ಮ ಪ್ರಾಜೆಕ್ಟ್ ಅಂತ ಸರ್, ಕೆಲವು ಜಿಲ್ಲೆಗಳಿಗೆ ಬರ್ತಾ ಇದೆ ಸರ್. ಕೊಡಪ್ಪ, ಕೊಡ್ತೀವಿ ಸರ್. ನಿಮ್ಮ ಯಾರು ನಮ್ಮ DD ಅವರು ನಿಮ್ಮ ಮೇಲೆ ಯಾರು ಅಂತ ಡೈರೆಕ್ಟ್ ನಂಬರ್ ಫೋನ್ ಮಾಡಿರಿ. ಅವ್ರಿಗೆ 3 ತಿಂಗಳು ಜನ ಸ್ಟಾಕ ಕೊಟ್ಟಿಲ್ಲ ಅಂತ ಎಲ್ಲ ಕೇಳ್ರಿ, ಅವ್ರಿಗೆ ಫೋನ್ ಮಾಡಿ. ಫೋನ್ ಮಾಡಿ ನೀವು ಮಾತಾಡಿ.